ಪಂಚಾಯಿತಿಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗಲೇಬೇಕು. ಯಾಕೆಂದರೆ ರಾಜ್ಯದ ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುವು ಹಾಕಿದಾಗ ಅದೊಂದು ಘಟನೆ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತೆ. ನಂತರ ಇವತ್ತಿನ ವಿಚಾರಕ್ಕೆ ನಾನು ಬರ್ತೇನೆ. ರಾಜ್ಯ ರಾಜಕೀಯದಲ್ಲಿ ಇವತ್ತಿಗೆ ಒಂದು ಚಕ್ರ ಸಂಪೂರ್ಣ ಸೂತು ಹಾಕಿದೆ. ಸರಿಯಾಗಿ 13 ವರ್ಷಗಳ ಹಿಂದೆ, ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ 13 ವರ್ಷಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಅದಾಗಿ 13 ವರ್ಷ 1 ದಿವಸ ಆಗಿದೆ. ಜುಲೈ 31, 2011ರಂದು ಯಡಿಯೂರಪ್ಪ ಅವರು ರಾಜೀನಾಮೆ ಸಲ್ಲಿಸುವುದಕ್ಕೆ ಕಾರಣ ಆಗಿದ್ದು ಅವತ್ತಿನ ಲೋಕಾಯುಕ್ತ ವರದಿಯಲ್ಲಿ ಅವರ ಹೆಸರು ಉಲ್ಲೇಖ ಆಗಿತ್ತು. ಜುಲೈ 27, 2011ರಂದು ಅಂದಿನ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು, ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಆ ಲೋಕಾಯುಕ್ತ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು. ಅದಾದ ನಂತರ ರಾತ್ರೋರಾತ್ರಿ ಬಹಳಷ್ಟು ಡೆವಲಪ್ಮೆಂಟಲ್ಲಿ ಆಯಿತು. BJP ಹೈಕಮಾಂಡ್ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳಿತು. ನಂತರ 1-2-3 ದಿವಸ ಮನೆಯಲ್ಲೇ ಹಠ ಹಿಡಿದು ಕುಳಿತಿದ್ರು. ಅಂತಿಮವಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ಆದರೆ ಅದಕ್ಕೂ ಮುಂಚಿತವಾಗಿ ಅಂದಿನ ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಸಿರಾಜಿನ್ ಭಾಷಾ ಹಾಗೂ ಬಾಲರಾಜ್ ಅವರು ನೀಡಿದಂತಹ ಖಾಸಗಿ ದೂರಿನ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು. ಅದೇ ಮುಂದೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬರುವಂತೆಯೂ ಕೂಡ ಮಾಡಿತ್ತು. ಆಗಲೂ ರಾಜ್ಯ ಸರ್ಕಾರ ಹಾಗೂ ರಾಜಭವನದ ನಡುವೆ ದೊಡ್ಡ ಸಂಘರ್ಷ ಸಂಭವಿಸಿತ್ತು. ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಯಾಕೆ ಇದನ್ನ ನೆನಪು ಮಾಡ್ತಿದ್ದೇನೆ ಅಂದರೆ, ಇವತ್ತಿನ ಪಂಚಾಯಿತಿಯಲ್ಲಿರುವಂತಹ ಮೊದಲ ಸುದ್ದಿಯೇ ಸಂಘರ್ಷಕ್ಕೆ ಕಾರಣ ಆಗಿರುವಂತಹ ವಿಚಾರ. ಮತ್ತೊಂದು ಸಂಘರ್ಷ ಈಗ ಬದಲಾದ ಸಂದರ್ಭದಲ್ಲಿ ಬದಲಾದ ಮುಖ್ಯಮಂತ್ರಿ ಹಾಗೂ ಬದಲಾದ ರಾಜ್ಯಪಾಲರ ನಡುವೆ ಸಂಘರ್ಷ ಶುರುವಾಗಿದೆ. ಆದರೆ ಇದು ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿರುವಂತಹ ಅದೇ ವಿಷಯ. ಆದರೆ ಕಳೆದ ಬಾರಿಗೆ ಹೋಲಿಸಿದರೆ ಸಂಘರ್ಷ ಸ್ವರೂಪ ಸ್ವಲ್ಪ ಭಿನ್ನವಾಗಿದೆ. ಮುಖ್ಯಮಂತ್ರಿ ಅನುಪಸ್ಥಿತಿಯಲ್ಲಿ ಕ್ಯಾಬಿನೆಟ್ ನಿರ್ಣಯವೊಂದನ್ನು ತೆಗೆದುಕೊಳ್ಳಲಾಗಿದೆ. ಕ್ಯಾಬಿನೆಟ್ನ ಸಭೆ ನಡೆಸಿ ಅಲ್ಲೊಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಆ ನಿರ್ಣಯವನ್ನು ಮುಂದಿಟ್ಟು ರಾಜ್ಯಪಾಲರ ಜೊತೆಗೆ ರಾಜ್ಯ ಸರ್ಕಾರ ಕಾನೂನಾತ್ಮಕ ಸಂಘರ್ಷದ ಮೊದಲ ಅಡಿಗಲ್ಲನ್ನು ಇದಕ್ಕೆ ಇಟ್ಟಿದೆ. ಈಗ ಈ ಸಂಘರ್ಷ ಏನು ನಡೆಯುವಂಥದ್ದಿದೆ ಮುಂದಕ್ಕೆ, ಅದರ ಮೊದಲ ಅಡಿಗಲ್ಲು ರಾಜ್ಯಪಾಲರ ಕಡೆಯಿಂದ ಬಂದಿರುವ ನೋಟಿಸ್ ಆದರೆ, ಅದರ 2ನೇ ಅಡಿಗಲ್ಲು ಸರ್ಕಾರ ಕಡೆಯಿಂದ ಯಾವ ಸ್ವರೂಪದಲ್ಲಿ ರಾಜ್ಯಪಾಲರು ನೋಟಿಸ್ ಕಳಿಸಿದಾರೋ ಅದನ್ನು ಪ್ರಶ್ನಿಸಿ ಸರ್ಕಾರದ ಸಚಿವ ಸಂಪುಟ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಆಗಿದೆ. ಆ ನಿರ್ಣಯದ ಬಗ್ಗೆ ವಿವರವಾದಂತಹ ವಿಚಾರವನ್ನು ನಿಮಗೆ ಹೇಳ್ತೀನಿ. ಯಾಕಂದರೆ ಇಂಥದ್ದೊಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನು ನೋಡಿಕೊಂಡಿದ್ದಾರೆ, ಹಾಗೆಯೇ ಈ ನಿರ್ಣಯ ಕೈಗೊಳ್ಳೋದಕ್ಕೆ ಮುಂಚಿತವಾಗಿ ಮುಖ್ಯಮಂತ್ರಿಯವರ ಮನೆಯಲ್ಲಿ ನಡೆದಂತಹ ಸಭೆಯ ಮಹತ್ವ ಇಂಥದ್ದು, ಹಾಗೆಯೇ ಇಲ್ಲಿ ಸಿದ್ದರಾಮಯ್ಯನವರಿಗೆ ಇರುವಂತಹ ಆತಂಕ ಏನು ಅನ್ನೋದನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತೀನಿ. ಇನ್ನು 2ನೇ ಸುದ್ದಿ ಇರುವಂಥದ್ದು, ಮತ್ತೆ ಅಭಿಮಾನಿಗಳ ಪಾಲಿನ ಪ್ರೀತಿಯ ಡಿ-ಬಾಸ್ಗೆ ಜೈಲಿನ ಅಡ್ರೆಸ್ಸು ಕಂಟಿನ್ಯೂ ಆಗಿದೆ. ಇವತ್ತಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿತ್ತು. ಆದರೆ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನು ಮತ್ತೆ ವಿಸ್ತರಿಸಿದೆ. ಇದಕ್ಕೆ 9 ಕಾರಣಗಳಿವೆ. ದರ್ಶನ್ಗೆ ಎದುರಾಗಿರುವಂತಹ ಸಂಕಷ್ಟದ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಈ ಸಂಕಷ್ಟ ಎದುರಾಗಿದೆ, ಯಾವ ಸ್ವರೂಪದಲ್ಲಿ ಎದುರಾಗಿದೆ ಮತ್ತು ಮುಂದೇನು ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಇದು ಸಂಘರ್ಷದ ವಿಚಾರ. ಸಂಘರ್ಷದ ಕಾಲದಲ್ಲಿದ್ದೀವಿ ನಾವು ಈಗ. ಸದ್ಯಕ್ಕೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ, ರಾಜಭವನ ಮತ್ತು ವಿಧಾನಸೌಧದ ನಡುವೆ ನಡೀತಾ ಇರುವಂತಹ ಒಂದು ಸಂಘರ್ಷ ಇದು. ಇದಕ್ಕೆ ಸಾಮಾನ್ಯವಾಗಿ ನಾವು ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಹೇಳುವಂಥದ್ದು ಇಂಥದ್ದೇ ಸಂದರ್ಭಗಳಲ್ಲಿ ಎದುರಾಗುವಂಥದ್ದು. ಮುಖ್ಯಮಂತ್ರಿಯವರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಾಗ ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರವನ್ನು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಸ್ವರೂಪದಲ್ಲಿ ಕೊಡಬೇಕು ಅನ್ನೋದಕ್ಕೂ ಕೂಡ ಒಂದಿಷ್ಟು ಮಾದರಿಗಳಿದ್ದಾವೆ. ಈ ಹಿಂದೆಯೂ ಪ್ರಕರಣಗಳು ನಡೆದು, ನಾನು ಆಗಲೇ ಉಲ್ಲೇಖ ಮಾಡಿದಂಥ ಯಡಿಯೂರಪ್ಪ ಅವರ ಪ್ರಕರಣದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿತ್ತು. ಆದರೆ ಆಗ ತೆಗೆದುಕೊಂಡಂತಹ ನಿರ್ಣಯಕ್ಕೂ ಈಗ ತೆಗೆದುಕೊಂಡಿರುವಂತಹ ನಿರ್ಣಯಕ್ಕೂ ವ್ಯತ್ಯಾಸ ಇದೆ. ಅವತ್ತು ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ನಿರ್ಣಯ ಕೈಗೊಂಡರು, ಈಗ ಮುಖ್ಯಮಂತ್ರಿಯವರ ಅನುಪಸ್ಥಿತಿಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಆದರೆ ಅದೇನೇ ಇದ್ರೂ ಕೂಡ ಇಲ್ಲಿ ಸಂಘರ್ಷದ ಸ್ವರೂಪ ಹೇಗಿದೆ ಈ ವರದಿಯ ಮೂಲಕವಾಗಿ ನಿಮಗೆ ವಿವರಿಸ್ತೀನಿ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಪ್ರಾಸಿಕ್ಯೂಷನ್ ಫೈಟ್. ಸಿದ್ದರಾಮಯ್ಯ ಅನುಪಸ್ಥಿತಿ, ಡಿಕೆಶಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ. ರಾಜ್ಯದ ಮುಖ್ಯಮಂತ್ರಿಯೇ ಹೊರಗೆ ಕುಳಿತು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ನಡೆದಿದೆ. ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಸಲಾಗಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಮೂಡಾ ಸೈಟು ಹಂಚಿಕೆ ಪ್ರಕರಣದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನೀಡಿದ ನೋಟಿಸ್. ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಾಹಂ ರಾಜ್ಯಪಾಲರಿಗೆ ಖಾಸಗಿ ದೂರು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುತ್ತಿದ್ದಂತೆ ಅದೇ ದಿನ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು.
1 ವಾರದೊಳಗೆ ಉತ್ತರ ಕೊಡಿ ಎಂದು ಸೂಚಿಸಿದ್ರು. ಇದೇ ಈಗ ಸರ್ಕಾರವನ್ನ ಕೆರಳಿಸಿದೆ. ಅಬ್ರಾಹಂ ಅನ್ನೋರು ಒಂದು ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ 26ನೇ ತಾರೀಕು. ಅವ್ರು ಕೊಟ್ಟ ದಿನನೇ ಶೋಕಾಸ್ ನೋಟಿಸನ್ನು 26ನೇ ತಾರೀಕಿಗೆ ಕೊಡ್ತಾರೆ. ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಇಷ್ಟಕ್ಕೂ ಡಿಸಿಎಂ ಹೀಗೆಲ್ಲ ಆರೋಪ ಮಾಡುವುದಕ್ಕೆ ಕಾರಣಗಳೇನು ಎನ್ನುವುದನ್ನ ತಿಳಿದುಕೊಳ್ಳೋಕ್ಕೂ ಮೊದಲು ಅಬ್ರಾಹಂ ದೂರಿನಲ್ಲಿ ಏನಿತ್ತು ಅನ್ನೋದನ್ನ ನೋಡಬೇಕು. ವಿವಾದಿತ 3.16 ಎಕರೆ ಭೂಮಿ ಅಕ್ರಮವಾಗಿ ಡಿನೋಟಿಫೈ ಆಗಿದೆ. 1998ರಿಂದ 2001ರವರೆಗೆ ಮೂಡ ಹೆಸರಲ್ಲೇ ಪಹಣಿ ಇತ್ತು. ಹಾಗಾಗಿನೇ 2003-4ರಲ್ಲೇ ಸೈಟು ಮಾಡಿ ಹಂಚಿಕೆ ಮಾಡಿದ್ರು. ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಜಮೀನು ಮಾಲೀಕ ನಿಂಗನ ಹೆಸರಿಗೆ ಡಿನೋಟಿಫೈ. 18 ಮೇ 1998ಕ್ಕೆ ಡಿನೋಟಿಫೈ ಆದಾಗ ನಿಂಗ ಬದುಕಿಯೇ ಇರಲಿಲ್ಲ. ಸತ್ತವರ ಹೆಸರಿಗೆ ಡಿನೋಟಿಫೈ ಮಾಡಿರುವುದಕ್ಕೆ ದಾಖಲೆಗಳಿವೆ. 25/10/2004ಕ್ಕೆ ಮೂಡ ಹಂಚಿದ್ದ ಸೈಟು ಅಕ್ರಮವಾಗಿ ಖಾತೆ. ಸಿದ್ದರಾಮಯ್ಯ ಬಾಮೈದ 5.95 ಲಕ್ಷಕ್ಕೆ ಖರೀದಿಸಿದ್ದಾಗಿ ಕ್ರಯಪತ್ರ ಸೃಷ್ಟಿ. ಆಮೇಲೆ ಸಿದ್ದರಾಮಯ್ಯ ಪತ್ನಿಗೆ ಅಕ್ರಮವಾಗಿ ದಾನಪತ್ರ ಮಾಡಿದ್ದಾರೆ. 2021ರಲ್ಲಿ ಯತೀಂದ್ರಗೆ 8.24 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ. 2021ರಲ್ಲಿ ಅಕ್ರಮವಾಗಿ 55.80 ಕೋಟಿ ರೂಪಾಯಿ ಮೌಲ್ಯದ 14 ಸೈಟು ಸ್ವೀಕಾರ. ಅಧಿಕಾರ ದುರ್ಬಳಕೆ, ಒಳಸಂಚು, ವಂಚನೆ, ಭ್ರಷ್ಟಾಚಾರಗಳಾಗಿವೆ. ಜುಲೈ 18ಕ್ಕೆ ಮೈಸೂರು ಲೋಕಾಯುಕ್ತ ಠಾಣೆಯಲ್ಲೂ ದೂರು ದಾಖಲು. ಹಣಕಾಸು ದುರ್ಬಳಕೆ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು. ಭಾರತೀಯ ನ್ಯಾಯ ಸಂಹಿತೆ 2023ರ ಸೆಕ್ಷನ್ 218, ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಸೆಕ್ಷನ್ 17A ಮತ್ತು 19 ಅಡಿ ಪ್ರಕರಣ. ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ. ಹೀಗೆ ಟಿಜೆ ಅಬ್ರಾಹಂ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುತ್ತಿದ್ದಂತೆ ರಾಜ್ಯಪಾಲರು ಮೊದಲು ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟು ಮಾಹಿತಿ ಕೇಳಿದ್ರು. ಅದಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅದೇ ದಿನ ಉತ್ತರ ಕೊಟ್ಟರು. ರಾಜ್ಯಪಾಲರು ತೃಪ್ತರಾಗದೆ ಸಿಎಂಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರವನ್ನ ಕೆರಳಿಸಿದೆ. ಇದೇ ಕಾರಣಕ್ಕಾಗಿ ಮುಂದಿನ ಕಾರ್ಯತಂತ್ರ ಹೆಣೆಯಲು ಸಿಎಂ ನಿವಾಸದಲ್ಲಿ ಇಂದು ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯಲಾಗಿತ್ತು. ಪ್ರಾಸಿಕ್ಯೂಷನ್ಗೆ ಮದ್ದೆರೆಯಲು ಸಿಎಂ ಬ್ರೇಕ್ಫಾಸ್ಟ್ ಸಭೆ. ರಾಜ್ಯಪಾಲರು ಮೂಡ ಪ್ರಕರಣದಲ್ಲಿ ಕೊಟ್ಟ ಶೋಕಾಸ್ ನೋಟಿಸ್ ಸಿಎಂ ಸಿದ್ದರಾಮಯ್ಯನವರನ್ನ ಕೆರಳಿಸಿದೆ. ಈಗ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಮುಂದೆ ಕಾನೂನಿನ ಸಂಕಷ್ಟ ಎದುರಾಗಬಹುದು ಎನ್ನುವುದನ್ನ ಸಿದ್ದರಾಮಯ್ಯ ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ಇಂದಿನ ಸಚಿವ ಸಂಪುಟ ಸಭೆಗೂ ಮುಂಚೆ ಸಚಿವರನ್ನ ತಮ್ಮ ಮನೆಗೆ ಕರೆಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಸಚಿವರ ಜೊತೆಗೆ ಭಾವುಕರಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮೂಡ ನಿವೇಶನಕ್ಕಾಗಿ ನಾನು ಯಾವುದೇ ಪ್ರಭಾವ ಬೀರಿಲ್ಲ. ಬಿಜೆಪಿ ಅವಧಿಯಲ್ಲಿ ಕೊಟ್ಟ ನಿವೇಶನ ಈಗ ಷಡ್ಯಂತ್ರ ಆಗ್ತಿದೆ. ನಮ್ಮವರು ವಿಪಕ್ಷದವರ ಷಡ್ಯಂತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ವಾಸ್ತವವನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ರಾಜ್ಯಪಾಲರಿಗೂ ಕಾನೂನಾತ್ಮಕವಾಗಿ ಉತ್ತರಿಸೋ ಕೆಲಸ ಆಗ್ತಿದೆ. ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸರ್ಕಾರಕ್ಕೆ ಕಷ್ಟ. ಹಾಗಾಗಿ ನೀವೆಲ್ಲ ಒಗ್ಗಟ್ಟಾಗಿ ಪ್ರಾಸಿಕ್ಯೂಷನ್ ವಿರುದ್ಧ ನಿಲ್ಲಬೇಕು. ನೀವೇ ಕ್ಯಾಬಿನೆಟ್ ನಿರ್ಣಯದ ಸಭೆ ಮಾಡಿ. ಸಭೆಗೆ ನಾನು ಬರಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನೀವೇ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ಕಳಿಸಿ. ಆಮೇಲೂ ವಿಚಾರಣೆಗೆ ಅನುಮತಿಸಿದ್ರೆ ವರಿಷ್ಠರ ನಿರ್ಧಾರಕ್ಕೆ ಬದ್ಧ. ಹೀಗೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಭಾವನಾತ್ಮಕ ಮಾತನಾಡಿದ್ರು. ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮುಗಿಸಿದ ಸಚಿವರೆಲ್ಲ ನಂತರ ವಿಧಾನಸೌಧಕ್ಕೆ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಸಿದ್ರು. ಅದರಲ್ಲಿ ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯ ಕೈಗೊಳ್ಳಲಾಯಿತು. ರಾಜ್ಯಪಾಲರು ನೋಟಿಸ್ ಹಿಂಪಡೆಯಲು ಒತ್ತಾಯ. ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಮನವಿ. ಚುನಾಯಿತ ಸರ್ಕಾರದ ಸಿಎಂಗೆ ನೋಟಿಸ್ ಕೊಟ್ಟಿದ್ದು ಸರಿಯಲ್ಲ. ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣೆಗೆ ಆಕ್ಷೇಪ. ಪ್ರಕರಣದ ತನಿಖೆ ನಡೆಯುತ್ತಿರುವಾಗ ನೋಟಿಸ್ ನೀಡಲಾಗಿದೆ. ಟಿಜೆ ಅಬ್ರಾಹಂ ಮಾಡಿದ್ದ ಆರೋಪಗಳಿಗೂ ಉತ್ತರ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಸಂಪುಟ ಸಚಿವರು. ಹೀಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರು. ಅಲ್ಲದೆ ಗವರ್ನರ್ ನಡೆಯನ್ನ ಪ್ರಶ್ನಿಸಿದ್ರು. ಅಬ್ರಾಹಂ ಅನ್ನೋರು ಒಂದು ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ 26ನೇ ತಾರೀಕು. ಅವ್ರು ಅಬ್ರಾಹಂ ಕೊಟ್ಟಿರೋ ಪತ್ರನೂ ಒಂದು 100 ಪೇಜ್ ಮೇಲಿದೆ, 150-200 ಪೇಜ್ ಮೇಲಿದೆ. ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ಇದರಲ್ಲಿ ಏನಿದೆ ಅರ್ಥ? ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ? ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನು ರಿಜೆಕ್ಟ್ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನನಗೆ ನಂಬಿಕೆ ಇದೆ ರಾಜ್ಯಪಾಲರು ವಿಲ್ ಬಿ ವೆರಿ ಸೆನ್ಸಿಬಲ್. ಯಾಕೆಂದರೆ
ರಾಜ್ಯಪಾಲ ಅಷ್ಟು ಆತುರವಾಗಿ ಆ ರೀತಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಇವತ್ತು ಅವರು ಭಾಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ. ಆದ್ದರಿಂದ ನಮಗೆ ವಿಶ್ವಾಸ ಇದೆ ಆ ರಾಜ್ಯಪಾಲರದ ಘನತೆ ಹಾಳಾಗುವುದಿಲ್ಲ. ಈ ದೇಶದ 136 ಸೀಟ್ ಕೊಟ್ಟಂಥ ಜನತೆಗೆ, ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂಥ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದ್ದೀರಲ್ಲ, ದಿಸ್ ಈಸ್ ನಾಟ್ ಪಾಸಿಬಲ್. ಇದು ಸಾಧ್ಯ ಇಲ್ಲ. ಕ್ಯಾಬಿನೆಟ್ ನಿರ್ಣಯವನ್ನ ತಿರಸ್ಕರಿಸುತ್ತಾರಾ ರಾಜ್ಯಪಾಲ? ಸಿಎಂಗೆ ಪ್ರಾಸಿಕ್ಯೂಷನ್ ಭಯ ಯಾಕೆ? ರಾಜ್ಯಪಾಲರು ನೀಡಿದ ನೋಟಿಸ್ಗೆ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಉತ್ತರ ಕೊಟ್ಟಾಕ್ಷಣ ಅದನ್ನ ರಾಜ್ಯಪಾಲರು ಒಪ್ಪಿಕೊಳ್ಳಲೇಬೇಕಿಲ್ಲ. ಸರ್ಕಾರ ಕೊಟ್ಟ ಕಾರಣಗಳಿಗೆ ಸಕಾರಣ ನೀಡಿ ಅದನ್ನ ತಿರಸ್ಕರಿಸುವ ಅವಕಾಶ ರಾಜ್ಯಪಾಲರಿಗಿದೆ. ಹಾಗಿದ್ದರೂ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಸಿಎಂಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತಕ್ಷಣ ಕೇಸ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲು, ಲೋಕಾಯುಕ್ತ ಅಥವಾ ಇತರೆ ತನಿಖಾ ಸಂಸ್ಥೆಗಳಲ್ಲಿ ಎಫ್ಐಆರ್ ದಾಖಲು. ಎಫ್ಐಆರ್ ದಾಖಲಾದರೆ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗುತ್ತದೆ. ಮುಖ್ಯಮಂತ್ರಿ ಹುದ್ದೆ ಹೋದ್ಮೇಲೆ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕು. ಯಾರೇ ಪೊಲೀಸ್ ಅಧಿಕಾರಿಗಳು ಅಲ್ದಲೇ ಇರೋರು ದೂರನ್ನು ಕೊಟ್ಟರೆ, ಅದನ್ನು ಗವರ್ನರ್ಗೆ ಅರ್ಜಿ ಕೊಟ್ಟರೆ ಅವರು ಒಂದು ಕಂಪ್ಲೇಂಟ್ ದಾಖಲಿಸಬೇಕು. ನಂತರ ಗವರ್ನರ್ಗೆ ಅರ್ಜಿ ಕೊಟ್ಟರೆ ಆ ಗವರ್ನರ್ ಅವರು ಆ ಅರ್ಜಿಯನ್ನು ಅದಕ್ಕೆ ಯಾರು ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಮಂತ್ರಿಗಳು ಅವರು ಕಳಿಸ್ಕೊಟ್ಟು ಅವರ ವಿವರಣೆಯನ್ನು ಕೇಳಿ ನಂತರ ನಿರ್ಧಾರ ತೆಗೆದುಕೊಳ್ಬೋದು. ಈಗ ವಿವರಣೆ ಕೇಳ್ದಲೇ ಏಕಾಏಕಿ ನಿರ್ಧಾರ ತಗೊಳ್ಳೋದಕ್ಕೆ ಗವರ್ನರ್ಗೂ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ಅರ್ಜಿ ಕೊಟ್ಟರೂ ಅವರೊಂದು ದೂರನ್ನು ಸಲ್ಲಿಸಬೇಕು ನ್ಯಾಯಾಲಯಕ್ಕೆ. ದೂರನ್ನು ಸಲ್ಲಿಸಿ ಆಮೇಲೆ ಅರ್ಜಿ ಹಾಕಿ ಅರ್ಜಿ ವಿಚಾರಣೆ ಆಗೋ ತನಕ ಕಾಯಬೇಕು. ಅರ್ಜಿ ಯಾವುದು ಸ್ಯಾಂಕ್ಷನ್ ಕೇಳಿ ಅರ್ಜಿ ಆಗುತ್ತಲ್ಲ, ಅವರು ಗವರ್ನರ್ ಅವರು ಅದನ್ನು ವಿವರಣೆ ಕೇಳಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ. ಆ ವಿವರಣೆ ನೋಡಿದ ಮೇಲೆ ಗವರ್ನರ್ ಅವರು ತೀರ್ಮಾನ ತೆಗೆದುಕೊಳ್ಬೋದು. ಹಾಗಾಗಿ ಏಕಾಏಕಿ ಗವರ್ನರು ತೀರ್ಮಾನ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಹೀಗೆ ಸಿದ್ದರಾಮಯ್ಯ ಕುರ್ಚಿಗೆ ಈಗ ಮೂಢಕಂಟಕ ಎದುರಾಗಿದೆ. ಒಂದು ವೇಳೆ ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲು ಅವಕಾಶ ಕೊಡದೇ ಇದ್ರೆ ಸಿದ್ದರಾಮಯ್ಯ ಸೇಫ್ ಆಗಲಿದ್ದಾರೆ. ಆದರೆ ಸಂಪುಟದ ನಿರ್ಣಯವನ್ನ ತಿರಸ್ಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆಗ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ತಾರಕಕ್ಕೇರಲಿದೆ. ಈಗ ರಾಜ್ಯಪಾಲರ ನಡೆಯ ಮೇಲೆಯೇ ಸಿದ್ದರಾಮಯ್ಯ ಭವಿಷ್ಯ ನಿಂತಿರುವುದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ಈ ಸಂಘರ್ಷ ಅಸಲಿ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಯಾಕಂದರೆ ಈಗಾಗಲೇ ಅಶೋಕ್ ಹಾರ್ನಳ್ಳಿ ಅವರು ಕೇಳಿದ ರೀತಿಯಲ್ಲಿನೇ ರಾಜ್ಯಪಾಲರು ಕೂಡ ಏಕಾಏಕಿ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಸರ್ಕಾರದ ಕಡೆಗೆ ಒಂದು ನೋಟಿಸನ್ನು ಕೊಟ್ಟು ನೋಟಿಸ್ನ ಮೂಲಕವಾಗಿ ಸರ್ಕಾರದಿಂದ ಕೂಡ ವಿವರಣೆಯನ್ನು ಪಡ್ಕೊಳ್ಬೇಕಾಗತ್ತೆ ಅಂತೇಳಿ ಈಗ ಸರ್ಕಾರ ವಿವರಣೆಯನ್ನು ಕೊಟ್ಟಿದೆ. ಸರ್ಕಾರ ವಿವರಣೆ ಕೊಟ್ಟಾಕ್ಷಣ ರಾಜ್ಯಪಾಲರು ಸರ್ಕಾರದ ವಿವರವನ್ನು ಒಪ್ಪಿಕೊಳ್ಳಲೇಬೇಕು ಅಂತೇನೂ ಇಲ್ಲ. ಆದರೆ ರಾಜ್ಯಪಾಲರು ಒಂದು ವೇಳೆ ಸರ್ಕಾರದ ಅಂದರೆ ಕ್ಯಾಬಿನೆಟ್ನ ನಿರ್ಣಯವನ್ನು ತಿರಸ್ಕರಿಸೋದಿದ್ದರೆ, ಅದರ ಬದಲಿ ನಿರ್ಣಯವನ್ನು ಕೈಗೊಳ್ಳೋದಿದ್ದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವುದಿದ್ದರೆ, ಅಂಥ ಸಂದರ್ಭದಲ್ಲಿ ಸರ್ಕಾರದ ನಿರ್ಣಯವನ್ನು ಯಾವ ಕಾರಣಕ್ಕಾಗಿ ತಿರಸ್ಕರಿಸಿದ್ದೇನೆ ಅನ್ನುವಂಥದ್ದನ್ನು ಕೂಡ ವಿವರವಾಗಿ ಹೇಳಬೇಕಾಗತ್ತೆ. ಇಲ್ಲದೆ ಹೋದಾಗ ಈ ವಿಚಾರಗಳಿಗೆ ಪಾಯಿಂಟ್ ಬೈ ಪಾಯಿಂಟ್ ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ಫೈಟ್ ಮಾಡೋದಕ್ಕೆ ಇರುವಂಥ ಅವಕಾಶವನ್ನು ಸರ್ಕಾರ ಬಳಕೆ ಮಾಡಿಕೊಳ್ಳುತ್ತೆ, ಸಿದ್ದರಾಮಯ್ಯನವರು ಬಳಕೆ ಮಾಡಿಕೊಳ್ಬೋದು. ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ದಾಖಲಾಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಪ್ರಕರಣ ದಾಖಲಾದ ಮೇಲೆ ಸಿದ್ದರಾಮಯ್ಯನವರು ನೈತಿಕವಾಗಿ, ಅಂದರೆ ಸಿದ್ದರಾಮಯ್ಯನವರು ಇನ್ ದ ಸೆನ್ಸ್ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ವಿರುದ್ಧ FIR ದಾಖಲಾದ ಮೇಲೆ ನೈತಿಕವಾಗಿ ಮುಖ್ಯಮಂತ್ರಿ ಆ ಹುದ್ದೆಯಲ್ಲಿ ಕಂಟಿನ್ಯೂ ಆಗಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇರುವಂಥ ಸಂಘರ್ಷಗಳನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮತ್ತೆ ಅದೇ ಅಂಶವನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನಾನ್ ಬಿಜೆಪಿ ಏತರ ಸರ್ಕಾರಗಳು ಇರುವಂತಹ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸುವ ಅಥವಾ ಅವರನ್ನ ಸಂಕಷ್ಟಕ್ಕೆ ದೂಡುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಅದೇ ಸ್ವರೂಪದಲ್ಲಿ ಮಾಡ್ತಾರೆ ಅಂತೇಳಿ ಒಂದು ಅಂಶವನ್ನ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಹೇಳ್ತಿದ್ದಾರೆ, ರಕ್ತ ಕ್ರಾಂತಿ ಕೂಡ ಆಗಬಹುದು ಅಂತ. ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ನವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಏನೇ ಸಿದ್ಧತೆ, ಏನೇ ಹೋರಾಟವನ್ನು ಹೊರಗಡೆ ಮಾಡಿದ್ರು ಕಾನೂನಿನ ಹೋರಾಟ, ಕಾನೂನಿನ ಅಂಶ ಅನ್ನುವಂಥದ್ದು ಇದೆಯಲ್ಲ, ಇಲ್ಲಿ ರಾಜ್ಯಪಾಲರ ಅಂಗಳದಲ್ಲಿ ಸದ್ಯಕ್ಕೆ ಬಾಲ್ ಬಂದು ಬಿದ್ದಿದೆ. ಅವರು ಯಾವ ಕಡೆಗೆ ಹೊಡಿತಾರೆ, ಯಾವ ಸ್ವರೂಪದಲ್ಲಿ ಹೊಡಿತಾರೆ, ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುವಂಥದ್ದು.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.